ಸಮಾಜದ ಏನೇ ಸಮಸ್ಯೆ ಇರಲಿ ನಾನು ಹಾಗೂ ನಮ್ಮ ಮಾನವ ಹಕ್ಕುಗಳ ಕಮಿಟಿ ಸದಾ ನಿಲ್ಲುತ್ತದೆ. ಸಿಎಂ ಬೈರೇಗೌಡ. ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಯ ವಾರ ಹುಣಸೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈಯರ್ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಿಸಿದ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರು ಸಿಎಂ ಬೈರೇಗೌಡರು. ಮೊದಲಿಗೆ ಗ್ರಾಮಸ್ಥರು ಬೈರೇಗೌಡರನ್ನು ಪಟಾಕಿ ಸಿಡಿಸುವ ಮೂಲಕ ಬರಮಾಡಿಕೊಂಡರು. ತದನಂತರ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಶುರುವಾಗಿ ಎಲ್ಲ ಶಾಲೆಯ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಮೊದಲಿಗೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹಾಡಿನ ಮೂಲಕ ಶುರುವಾಗಿ ಅನೇಕ ಗಣ್ಯರ ಭಾಷಣ ಹಾಗೂ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹಾಗೂ ವಾಟರ್ ಪ್ಯೂರಿಫೈಯರ್ ವಿತರಣೆ ಮಾಡಿದ ಸಿಎಂ ಬೈರೇಗೌಡರು ಹಾಗೂ ಕೊನೆಯದಾಗಿ ಸಿಎಂ ಬೈರೇಗೌಡರಿಗೆ ಸನ್ಮಾನ ಮಾಡಿದ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು. ಹಾಗೂ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿ ತಾಲೂಕು ಗೌರವಾಧ್ಯಕ್ಷರು ಕುಂದಲ್ಗುರ್ಕಿ ನಟರಾಜು, ಸಿಆರ್ಪಿ ಮಂಜುನಾಥ್ ಸರ್, ಕೆಎಸ್ ನರಸಿಂಹಮೂರ್ತಿ ಸರ್, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಾದ ಅರುಣಾ ಮೇಡಮ್ ಅವರು, ಅಡಿಗೆದಾರರು ಪಾರ್ವತಮ್ಮ, ಅಂಗನವಾಡಿ ಶಿಕ್ಷಕರಾದ ವಿಮಲಾ, ಅಂಗನವಾಡಿ ಅಡಿಗೆದಾರರು ಸರಸ್ವತಮ್ಮ, ಇನ್ನು ಎಸ್ಡಿಎಂಸಿ ಅಧ್ಯಕ್ಷರು ಆನಂದ್ ಕುಮಾರ್, ಎಸ್ಟಿಎಂಸಿ ಸದಸ್ಯರಾದ ನಾಗೇಶ್, ನರಸಿಂಹಮೂರ್ತಿ, ಗ್ರಾಮಸ್ಥರು ಎಸ್ ಕೊಂಡಪ್ಪ, ಓಬ್ಲೇಶಪ್ಪ, ಸುರೇಶ್ ವಿ, ನಂಜಪ್ಪ, ಅನಿಲ್ ವಿ, ಸುಬ್ರಹ್ಮಣ್ಯ ಸಿ, ಇನ್ನು ರೈತ ಮುಖಂಡ ಮುನೇಗೌಡ ಹಾಗೂ ಗ್ರಾಮದ ಮಹಿಳೆಯರಾದ ಶ್ರುತಿ, ನಾಗರತ್ನಮ್ಮ, ಭಾಗ್ಯಮ್ಮ, ಇನ್ನು ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು. ಇದಾದ ಬಳಿಕ ಸರ್ಕಾರಿ ಶಾಲೆಗೆ ಗೇಟ್ ಇಲ್ಲದ ಕಾರಣ ಸಂಪೂರ್ಣ ಗೇಟ್ ನಿರ್ಮಿಸಲು ಜವಾಬ್ದಾರಿ ತೆಗೆದುಕೊಂಡ ಸಿಎಂ ಬೈರೇಗೌಡರು ಹಾಗೂ ಅದೇ ಶಾಲೆಯ ಮುಂಭಾಗ ಇರುವ ಅಂಗನವಾಡಿ ಶಾಲೆಗೆ ಭೇಟಿ ನೀಡಿದ ಸಿಎಂ ಬೈರೇಗೌಡರು ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಶಾಲೆಗೆ ಸಮಸ್ಯೆ ಆಗಿರುವ ಶೌಚಾಲಯ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಹಾಗೂ ಕೊನೆಯದಾಗಿ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ನಮನ ಸಲ್ಲಿಸಿದರು ಹಾಗೂ ಅನೇಕ ಬಡವರ ಸಮಸ್ಯೆಗಳನ್ನು ಪರಿಶೀಲಿಸಿದರು. ವರದಿ ನವೀನ್ ಗರುಡ. ನೋಡಿ, ಈಗಾಗಲೇ ನಾನು ಒಂದು ಪೋಸ್ಟರ್ ಹಾಕಿದ್ದೆ. ಏನಪ್ಪ ಅಂತಂದರೆ, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸರ್ಕಾರಿ ಶಾಲೆಗಳು ಯಾವೇ ಇದ್ದರೂ ದಯವಿಟ್ಟು ನಮ್ಮನ್ನು ಗಮನಿಸ್ಕೊಂಬರ್ರಿ. ಯಾವ ಶಾಲೆಯಲ್ಲಿ ಏನು ಒಳ್ಳೆ ಕುಡಿಯುವಂಥ ಯೋಗ್ಯವಾಗಿರ್ತಕ್ಕಂಥ ನೀರು ಸಿಗ್ತಾ ಇಲ್ವೋ ಅಂಥವ್ರು ಗಮನ ಕೊಟ್ಟರೆ ಜಿಲ್ಲಾದ್ಯಂತ ಈಗಾಗಲೇ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ ಫೇಸ್ಬುಕ್ಕಲ್ಲಿ ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ದಾರೆ. ಅವ್ರು ಯಾರ್ಯಾರು ಕಾಮೆಂಟ್ಸ್ ಹಾಕಿದಾರೋ ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾದ್ಯಂತ ಎಷ್ಟು ಆದರೂ ಸಹ ನನ್ನ ಕೈಲಿ ಸಾಧ್ಯವಾದಷ್ಟು ಸಹ ನಾನು ಈಗಾಗಲೇ ಕೊಡ್ತೀನಿ ಅಂತೇಳಿ ಈಗಾಗಲೇ ಇದು ಮಾಡಿದ್ದೀನಿ. ಸಾಂಕೇತಿಕವಾಗಿ ಏನು ಫಸ್ಟ್ ಸ್ಟಾರ್ಟಿಂಗ್ ನಾನು ಹಾಕಿದ ತಕ್ಷಣ ಈಗೇನು ನಮ್ಮ ನಾಗೇಶ್ ಏನಿದಾರೋ ಈಗಾಗಲೇ ಸುಮಾರು ತಿಂಗಳಿಂದ ನಮ್ಮ ಸಂಪರ್ಕದಲ್ಲಿ ಈ ಊರಿಗೆ ಏನೇನು ಬೇಕೋ ಉಚಿತ ಮನೆಗಳಾಗಿರ್ಬೋದು ಅಥವಾ ಸ್ಕೂಲಿನ ವ್ಯವಸ್ಥೆ ಆಗಿರೋದು ಎಲ್ಲ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಅವರು ಈಗ ನಮ್ಮ ಸ್ಕೂಲ್ಗೆ ಅಗತ್ಯ ಇರತಕ್ಕಂಥದ್ದು ವಾಟರ್ ಫಿಲ್ಟರ್ ಬೇಕೇ ಬೇಕು ಸರ್ ಅಂತಂದಾಗ ಮೊದಲ ಬಾರಿಗೆ ಇವರೇ ನಮ್ಮನ್ನು ಕೇಳಿದ್ರಿಂದ ಸಾಂಕೇತಿಕವಾಗಿ ಇಲ್ಲಿ ಈಗಾಗಲೇ ನಾವು ವಾರಾಣಸಿಗೆ ಕೊಟ್ಟಿದ್ವಿ. ಇದು ಇಷ್ಟಕ್ಕೆ ಇದಾಗಲ್ಲ, ಇದು ಶುರು ಆಗಿದೆ, ಇಲ್ಲಿಂದನೇ ಶುರು ಆಗಿದೆ. ಈಗ ಇಲ್ಲಿಂದಾಚೆಗೂ ಏನು ಸಂಬಂಧಪಟ್ಟಂಥ ಸರ್ಕಾರಿ ಶಾಲೆಗಳಿಗೆ ವೀಕ್ಲಿಗೆ ಒಂದ್ಸರಿ ವಾರಕ್ಕೂ ಒಂದ್ಸರಿ ಹೋಗಿ ಬೇರೆ ಕಡೆ ಎಲ್ಲ ಏನು ನೋಟ್ಬುಕ್ಸ್ ಆಗಿದೆ ಅಥವಾ ಕಲಿಕಾ ಸಾಮಗ್ರಿಗಳಾಗಿರಲಿ ಅಥವಾ ವಾಟರ್ ಫಿಲ್ಟರ್ ಆಗಲಿ ಇವೆಲ್ಲ ಕೊಡ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಮೂಲಭೂತವಾಗಿರ್ತಕ್ಕಂಥ ಒಂದು ಕನಿಷ್ಠ ಸೌಲಭ್ಯಗಳನ್ನು ಪಡೆಯಲಾರದೇ ಇರತಕ್ಕಂತಹ ಜನಾಂಗವನ್ನ ದೇವರ ಸ್ವರೂಪವಾಗಿ ಭಾವಿಸಿ ಅವರಿಗೆ ನಾವೇನಾದರೂ ಒಂದು ಸೇವೆಯನ್ನ ನಮ್ಮ ಕೈಲಾದಷ್ಟು ನಾವು ಮಾಡಿದಾಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಅಂತಕ್ಕಂಥದ್ದು. ಒಳ್ಳೆ ನೀರು ಸಿಗೋದು ಸಹ ಒಂದು ಅದೃಷ್ಟ ಅನ್ಬೋದು. ಆ ಒಂದು ನೀರು ಅನ್ನೋದು ಒಂದು ಅಮೃತ ಇದ್ದಂತೆ ನಮ್ಮ ಮಕ್ಕಳಿಗೆ, ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ಇರ್ತೀವಿ. ಅದೇ ಇದರಲ್ಲಿ ನಮ್ಮ ನಾಗೇಶ್ ಅವರು ಹಿಂಗೆ ನಮ್ಮ ಇದರಲ್ಲಿ ನಮ್ಮ ಪರಿಚಯ ಆದಂಥವರು CM ಬೈರೇಗೌಡನ ಇದ್ದಾರೆ. ಅವ್ರನ್ನ ಮೀಟ್ ಮಾಡೋಣ, ನಮ್ಮ ಸಮಸ್ಯೆ ಅವ್ರಿಗೆ ಹೇಳೋಣ, ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ಮಾತು ನನಗೂ ಸುಮಾರು ಸಲ ಹೇಳಿದರು. ನಾನು ಇದುವರೆಗೂ ಅವ್ರ ಹತ್ರ ಹೋಗಿ ಭೇಟಿಯಾಗಿಲ್ಲ. ಆದರೆ ನಮ್ಮ ನಾಗೇಶ್ ಅವರ ಮುಖಾಂತರ ಇವತ್ತು ನಮ್ಮ CM ಬೈರೇಗೌಡನವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಮಕ್ಕಳ ಸಮಸ್ಯೆ ಹೇಳ್ಕೊಂಡಾಗ ಹಿಂದೆ ಮುಂದೆ ಆಲೋಚನೆ. ಹರ್ಷಿತಾ ಮತ್ತು ದೀಪಿಕಾರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಕುರಿತು ಸ್ವಾಗತವನ್ನು ಕೋರಲಿದ್ದಾರೆ. ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿದ್ದೀರಾ?